ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ವರುಣಾಘಾತಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಮರದ ಕೊಂಬೆ ಬಿದ್ದು ಗಾಯಗೊಂಡಿದ್ದಂತ ಮಹಿಳೆ ಸಾವನ್ನಪ್ಪಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಆಗಿರುವಂತಹ ಅನಾಹುತ ಇದು. ಮರದ ಕೊಂಬೆ ಬಿದ್ದು ನೀರು ತರೋಕೆ ಅಂತ ಈ ಮಹಿಳೆ ಮನೆಯಿಂದ ಹೊರಗೆ ಬಂದಿದ್ರು. ಆದರೆ ಅವರ ಮೇಲೆ ಮರದ ಕೊಂಬೆ ಬಿದ್ದಂತ ಕಾರಣ ಅವ್ರನ್ನ ಕೂಡಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ನೀರು ತರೋಕೆ ಹೋಗಿದ್ದ ಶ್ವೇತಾ ರಾಠೋಡ್ ಅನ್ನೋರು ಅವರ ಮೇಲೆ ಬಿದ್ದಂತ ಮರದ ಕೊಂಬೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ರು ಶ್ವೇತಾ. ಅವ್ರನ್ನ ಕೂಡಲೇ ಸ್ಥಳೀಯ ನಾಲ್ತಾವಾಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ನಾರಾಯಣಪುರ ಗ್ರಾಮದಲ್ಲಿ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದು. ಸೊ ನೀವೀಗ ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಾ, ಇವರೇ ಸಾವನ್ನಪ್ಪಿರುವಂಥವರು. ಸರ್ಕಾರಿ ಆಸ್ಪತ್ರೆಗೆ ಅವ್ರನ್ನ ದಾಖಲಿಸಲಾಗಿತ್ತು, ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಅವರು ಸಾವನ್ನಪ್ಪಿದ್ದಾರೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮ. ಸೊ ಒಂದು ಘಟನೆ ಆದಂಥ ಸ್ಪಾಟನ್ನು ಕೂಡ ನೀವು ಗಮನಿಸ್ಬೋದು. ಮರದ ಕೊಂಬೆ ಬಿದ್ದು ಸಾವನ್ನಪ್ಪಂಥ ಪ್ರದೇಶ ಇದು. ಸೊ ಮರ ಬಿದ್ದಂಥ ರಭಸಕ್ಕೆ ಅಲ್ಲಿನ ವಿದ್ಯುತ್ ಲೈನ್ ಎಲ್ಲವೂ ಕೂಡ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿದೆ. ಹಾಗೆ ತೊಟ್ಟಿ ಮನೆಯೊಂದರಲ್ಲಿ ಹೇಗೆ ನೀರು ಬೀಳ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ಬೋದು. ನಾರಾಯಣಪುರ ಗ್ರಾಮದಲ್ಲಿ ನಿನ್ನೆ ಸಂಜೆ ನಡೆದಿದ್ದು. ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಘಟನೆ ಆ ಮರದ ಕುಸಿಯುವಂಥದ್ದು, ಹಾಗೇನೆ ಅಲ್ಲಿ ಶ್ವೇತಾ ಅವ್ರು ಹೋಗುವಂಥ ಟೈಮ್ ಒಂದೇ ಆಗಿತ್ತು. ಅದೇ ಸಂದರ್ಭದಲ್ಲಿ ಅವ್ರ ಮೇಲೆ ಮರದ ಕೊಂಬೆ ಬಿದ್ದು ಅವರಿಗೆ ಏಟಾಗಿದೆ. ಸೊ ಸಾಕಷ್ಟು ರಕ್ತ ಹರಿದಿದ್ದರಿಂದ ಅವ್ರನ್ನ ಕೂಡಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ಬಟ್ ಅಲ್ಲಿ ಚಿಕಿತ್ಸೆ ಯಶಸ್ವಿ ಆಗಲಿಲ್ಲ. ಸೊ ಆ ಕಾರಣ ನೀವು ಫೋಟೋದಲ್ಲಿ ನೋಡ್ತಿರುವಂಥ ಶ್ವೇತಾ ರಾಠೋಡ್ ಇವರು ಸಾವನ್ನಪ್ಪಿದ್ದಾರೆ. ಸೊ ರಾಜ್ಯದಲ್ಲೂ ಕೂಡ ಮಳೆಯ ಅಬ್ಬರದಿಂದಾಗಿ ಹೆಚ್ಚಿನ ಅವಾಂತರಗಳು ಆಗ್ತಾ ಇದೆ. ಇನ್ನು ಕೊಪ್ಪಳ ಜಿಲ್ಲೆಯ ಹಲವೆಡೆ ಕಳೆದ ರಾತ್ರಿ ಮಳೆ ಅಬ್ಬರ ಜೋರಾಗಿತ್ತು. ಮನೆಗಳಿಗೆ ಮಳೆ ನೀರು ನುಗ್ಗಿ ಗ್ರಾಮಸ್ಥರು ಪರದಾಡಿದರು. ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಹೆಚ್ಚಿನ ಮಳೆ ಆಗಿದೆ. ಬೇಸಿಗೆಯಲ್ಲಿ ಅತಿ ಹೆಚ್ಚು ಬರ ಕಾಣುವಂಥ ಪ್ರದೇಶಗಳಿವು. ಆದರೆ ಈಗ ಹಿರೇಮ್ಯಾಗೇರಿ ಗ್ರಾಮದಲ್ಲಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹಿರೇಮ್ಯಾಗೇರಿ ಗ್ರಾಮದ 10ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ನೀರು ಸರಾಗವಾಗಿ ಹರಿಯೋದಕ್ಕೆ ವ್ಯವಸ್ಥೆ ಮಾಡದೇ ಇರೋದೇ ಇದಕ್ಕೆ ಕಾರಣ. ಸೊ ನಮ್ಮಲ್ಲಿ ಬಹುತೇಕ ಕಡೆ ಈ ಚರಂಡಿಯ ವ್ಯವಸ್ಥೆ, ಡ್ರೈನೇಜ್ ವ್ಯವಸ್ಥೆ ಸುತ್ತವಾಗಿರೋದಿಲ್ಲ. ಇದ್ರೂ ಕೂಡ ಬ್ಲಾಕೇಜ್ಗಳಿರುತ್ತೆ ಅದರಲ್ಲಿ. ಜೊತೆಗೆ ನೀರು ಎಲ್ಲಿಗೆ ಹೋಗಿ ತಲುಪಬೇಕು ನಂತರ ಅನ್ನೋ ಒಂದು ಪ್ಲಾನ್ ಇರೋದಿಲ್ಲ. ಹಾಗಾಗಿ ರಸ್ತೆಯಲ್ಲಿ ಬಂದಂಥ ನೀರೆಲ್ಲವೂ ಕೂಡ ಆಲ್ಮೋಸ್ಟ್ ಮನೆಯೊಳಗೆ ನುಗ್ಗುತ್ತೆ. ರಾತ್ರಿಯಲ್ಲಿ ಜನ ಜಾಗರಣೆ ಮಾಡಬೇಕಾಗುತ್ತೆ. ಸೊ ಮನೆಗಳಿಗೆ ಮಳೆ ನೀರು ನುಗ್ಗಿ ಈಗ ಪರದಾಡಿದ್ರು ಗ್ರಾಮಸ್ಥರು. ಗ್ರಾಮ ಪಂಚಾಯತಿ ಸಿಬ್ಬಂದಿ ಮೇಲೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕೊಪ್ಪಳದಲ್ಲಿ ಮಳೆ ಆರ್ಭಟ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮನೆಯೊಳಗೆ ಬಹುತೇಕ ಮಳೆಯ ಸಂದರ್ಭದಲ್ಲಿ ನಾವು ಹಲವಾರು ಊರುಗಳಲ್ಲಿ ನೋಡುವಂಥ ಪರಿಸ್ಥಿತಿ ಇದು. ಅದರಲ್ಲೂ ಮನೆ ಸ್ವಲ್ಪ ತಗ್ಗು ಪ್ರದೇಶದಲ್ಲಿದ್ದರೆ ರಸ್ತೆಯಲ್ಲಿರುವಂಥ ಹರಿಯುವಂಥ ನೀರೆಲ್ಲವೂ ಕೂಡ ಮನೆಯೊಳಗೆ ಬರುತ್ತೆ. ಗ್ರಾಮ ಪಂಚಾಯತಿ ಸಿಬ್ಬಂದಿ ವಿರುದ್ಧ ಗ್ರಾಮಸ್ಥರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹಿರೇಮ್ಯಾಗೇರಿ ಗ್ರಾಮ.